ಹಿರಿಯರೇ ಮತ್ತು ಸ್ನೇಹಿತರೆ, 20 ನಿಮಿಷದಲ್ಲಿ ಕಳೆದ 50 ವರ್ಷಗಳ ದಲಿತ ಚಳವಳಿಯ ಕುರಿತು ಮಾತಾಡಬೇಕಾಗಿದೆ. ಪೂಜ್ಯ ಬಂತೇಜಿಯವರು ಮೆನ್ಷನ್ ಮಾಡಿದ ಹಾಗೆ ನಾನು ಹೇಳಿ ಕೇಳಿ ಕನ್ನಡ ಅಧ್ಯಾಪಕ, ಕನ್ನಡ ವಿಶ್ವವಿದ್ಯಾಲಯದ ಕನ್ನಡ ಸಾಹಿತ್ಯ ಅಧ್ಯಯನ ವಿಭಾಗದವನು. ಸದ್ಯ ಹುಬ್ಬಳ್ಳಿಯ ಕುವೆಂಪು ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕನಾಗಿದ್ದೇನೆ. ನಾನು ಕನ್ನಡ ಅಧ್ಯಾಪಕ ಆಗಿದ್ರೂ ಕೂಡ ನನ್ನನ್ನು ರೆಫರ್ ಮಾಡಿ ಇಲ್ಲಿ ಕರೆಸಿದವರು ರಾಜ್ಯಶಾಸ್ತ್ರ ವಿಭಾಗದ ಜೆ ಸೋಮಶೇಖರ್ ಅವರು, ಮೈಸೂರು ವಿಶ್ವವಿದ್ಯಾಲಯದ ಅಂಬೇಡ್ಕರ್ ಜೆ ಸೋಮಶೇಖರ್ ಅವರನ್ನ ನಾನು ಅತ್ಯಂತ ಕೃತಜ್ಞತೆಯಿಂದ ನೆನೆತೀನಿ. ಬಹುಶಃ ಕನ್ನಡ ವಿಭಾಗ ಇಲ್ಲಿದ್ದರೂ ಕೂಡ ಮೈಸೂರಿನ ದೂರದಲ್ಲಿರ್ತಕ್ಕಂಥ ಜೆ ಸೋಮಶೇಖರ್ ಅವರು ರೆಫರ್ ಮಾಡಿ ಬೆಳಗಾವಿ ವಿಶ್ವವಿದ್ಯಾಲಯಕ್ಕೆ ಕರೆಸಿದ್ದಾರೆ. ಕನ್ನಡ ವಿಭಾಗದವರು ಇಲ್ಲಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಎರಡನೇದು, ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥವರು ನಮ್ಮ ಗುರುಗಳು. ಅವರು ಕೂಡ ಪೊಲಿಟಿಕಲ್ ಸೈನ್ಸ್. ನಾನು ಕನ್ನಡ ಮತ್ತು ಅವರು ಪೊಲಿಟಿಕಲ್ ಸೈನ್ಸ್ ಹೆಂಗ್ ಗುರುಗಳು ಅಂತ ನಿಮಗೆ ಅನುಮಾನ ಆಗ್ಬೋದು. 1991-92 ಇಸ್ವಿಯಲ್ಲಿ ನಾನು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಓದುವಾಗ ಪ್ರೊಫೆಸರ್ ಚಂದ್ರಶೇಖರ್ ಸರ್ ಅವರು ಪೊಲಿಟಿಕಲ್ ಸೈನ್ಸಲ್ಲಿದ್ದರು. ನಾನು ಕನ್ನಡ ವಿಭಾಗದ ವಿದ್ಯಾರ್ಥಿ ಆದರೂ ಕೂಡ ಉಳಿದೆಲ್ಲ ವಿಭಾಗದ ಅಧ್ಯಾಪಕರ ಜೊತೆಯಲ್ಲಿ ಚರ್ಚೆ ಸಂವಾದವನ್ನು ಮಾಡ್ತಿದ್ದೆ. ನಾನು ಮೇಷ್ಟ್ರ ಜೊತೆಯಲ್ಲಿ ಬಹಳಷ್ಟು ಚರ್ಚೆ ಸಂವಾದ ಮಾಡಿದ್ದೆ. ಅವತ್ತಿಂದ ಇವತ್ತಿನವರೆಗೂ ನಾನು ಇವರನ್ನು ಗುರುಗಳಂತಾನೆ ಭಾವಿಸಿದ್ದೀನಿ. ಪೊಲಿಟಿಕಲ್ ಸೈನ್ಸಿನ ಪ್ರಾಧ್ಯಾಪಕರು ಗುರುಗಳು ನನ್ನ ಗೋಷ್ಠಿಗೆ ಅಧ್ಯಕ್ಷರಾಗಿದ್ದಾರೆ ಮತ್ತು ಅವರ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಗೋಷ್ಠಿಯಲ್ಲಿ ನನಗೆ ಮಾತಾಡೋದು ಬಹಳ ಸಂತೋಷದ ವಿಷಯ. ಇನ್ನೊಂದು ಸಣ್ಣ ಪ್ರಸಂಗವನ್ನು ಹೇಳ್ತೀನಿ. 1992 ಇಸ್ವಿಯಲ್ಲಿ ಆಗಿನ ಕರ್ನಾಟಕದ CM ಬಂಗಾರಪ್ಪನವರು ಒಂದು ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಕುವೆಂಪು ವಿಶ್ವವಿದ್ಯಾಲಯದ ಆವರಣಕ್ಕೆ ಬಂದಿದ್ರು. ಸಂಜೆ 6 ಗಂಟೆಗೆ ಒಂದು ಸಾರ್ವಜನಿಕ ಪಬ್ಲಿಕ್ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ದಲಿತ ವಿದ್ಯಾರ್ಥಿ ಒಕ್ಕೂಟ ಸಂಯೋಜಕದಿಂದ ನಾವು ಕಪ್ಪೋಟ ಆರಿಸಿದ್ವಿ. ಅದು ಮೇಷ್ಟ್ರ ಗಮನದಲ್ಲಿ ನೆನಪಿನಲ್ಲಿ ಇದೆ ಅಂತ ನಾನು ಭಾವಿಸ್ತೇನೆ. ಇದು ಸಣ್ಣ ಒಂದು ರೆಫರೆನ್ಸ್ ಪಾಯಿಂಟ್. ಸೊ ಈಗ ನಾನು ದಲಿತ ಚಳವಳಿ ಬಗ್ಗೆ ಮಾತಾಡಬೇಕಾಗಿದೆ. 20 ನಿಮಿಷದಲ್ಲಿ ಮಾತಾಡೋದು ಸಾಹಸ ಆದರೂ ಕೂಡ ಸಾಹಸವನ್ನು ಹೆಂಗೆ ದಾಟ್ತೀನೋ ನನಗೆ ಗೊತ್ತಿಲ್ಲ. ಬಟ್ ಇದುವರೆಗೆ ದಲಿತ ಚಳುವಳಿಯ ಬಗ್ಗೆ ಏನೆಲ್ಲ ಮಾತಾಡಿದಾರೋ, ಏನೆಲ್ಲ ಬರೆದಿದ್ದಾರೋ ಆ ಒಟ್ಟು ಬರವಣಿಗೆಯನ್ನ ನಾನು ಒಟ್ಟಾಗಿ ಅತ್ಯಂತ ಸ್ಥೂಲವಾಗಿ ನ್ಯಾರೋ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕರಿತೀನಿ. ಇಟ್ಸ್ ಅ ನ್ಯಾರೋ ಅಂಡರ್ಸ್ಟ್ಯಾಂಡಿಂಗ್. ಒಂದು ದಲಿತ ಚಳವಳಿಯ ಹುಟ್ಟು ಬೆಳವಣಿಗೆಯನ್ನ ಪರಿಚಯ ಮಾಡಿದ್ದಾರೆ. ದಲಿತ ಚಳವಳಿಯ ಸಾಧನೆಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ದಲಿತ ಚಳವಳಿಯ ಸಾಧನೆಯನ್ನು ಹೇಳುವಾಗ, ಪಟ್ಟಿಯನ್ನು ಕೊಡುವಾಗ ಇಡೀ ಸಾಮಾಜಿಕ ವ್ಯವಸ್ಥೆಯಲ್ಲಿ ದಲಿತ ಚಳವಳಿಯನ್ನು ಮಾತ್ರವೇ ಕುರಿತು ಬರೆದಿದ್ದಾರೆ. ಅಲ್ಲಿರ್ತಕ್ಕಂಥ ಫ್ಯೂಡಲಿಸಂ ಇಲ್ಲ, ಅಲ್ಲಿರ್ತಕ್ಕಂಥ ಕ್ಯಾಪಿಟಲಿಸಂ ಇಲ್ಲ, ಅಲ್ಲಿರ್ತಕ್ಕಂಥ ಮಾರ್ಕೆಟ್ ಎಕಾನಮಿ ಇಲ್ಲ, ಅಲ್ಲಿರ್ತಕ್ಕಂಥ ಪ್ರಭುತ್ವ ಇಲ್ಲ. ಅಂದ್ರೆ ಇಡಿಯಾಗಿ ಸಾಮಾಜಿಕ ರಚನೆಯ ವಿವಿಧ ಅಂಗಭಾಗಗಳಿಂದ ದಲಿತ ಚಳವಳಿಯನ್ನು ಪ್ರತ್ಯೇಕ ಮಾಡಿ ಒಂದು ಸ್ವಾಯತ್ತವಾದ ಚಳವಳಿ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಬಹುತೇಕ ಎಲ್ಲ ವಿಶ್ವವಿದ್ಯಾಲಯಗಳಲ್ಲೂ ದಲಿತ ಚಳವಳಿಯ ಬಗೆಗೆ MPhil ಬರವಣಿಗೆ ಆಗಿದೆ ಮತ್ತು PhD ಬರವಣಿಗೆ ಕೂಡ ಆಗಿದೆ. ಇದಿಷ್ಟು. ಇನ್ನು ದಲಿತ ಚಳವಳಿ ಬಗ್ಗೆ ಮಾತಾಡಲಿಕ್ಕೆ ತಾತ್ವಿಕವಾದ ಕೆಲವು ತೊಡಕುಗಳು, ಕೆಲವು ಬಿಕ್ಕಟ್ಟುಗಳಿದ್ದಾವೆ. ಆ ಬಿಕ್ಕಟ್ಟುಗಳು ಏನಂತಂದ್ರೆ, ದಲಿತ ಚಳವಳಿಯನ್ನ ಅವಲೋಕನ ಮಾಡುವಾಗ, ಮೌಲ್ಯಮಾಪನ ಮಾಡುವಾಗ ಚಳುವಳಿಯೇತರ ದೃಷ್ಟಿಕೋನದಿಂದ ಚಳುವಳಿಯನ್ನು ಅವಲೋಕನ ಮಾಡುವುದು ಮತ್ತು ಮೌಲ್ಯಮಾಪನ ಮಾಡುವುದು, ಇದು ತೊಡಕು. ಚಳುವಳಿಯೇತರ ದೃಷ್ಟಿಕೋನ. ಚಳುವಳಿಯೇತರ ದೃಷ್ಟಿಕೋನ ಅಂದ್ರೆ ಯಾವುದು ಅಂತಂದ್ರೆ, ಅದು ಇಟ್ ಇಸ್ ನಥಿಂಗ್ ಬಟ್ ಎ ಫ್ಯೂಡಲ್ ಆಟಿಟ್ಯೂಡ್, ಫ್ಯೂಡಲ್ ಪ್ರಜ್ಞೆ, ಫ್ಯೂಡಲ್ ಅವಲೋಕನ ದೃಷ್ಟಿ ಮತ್ತು ಫ್ಯೂಡಲ್ ಮೌಲ್ಯಮಾಪನ. ಇದನ್ನು ನಾನು ಚಳುವಳಿಯೇತರ ದೃಷ್ಟಿಕೋನ ಅಂತ ಕರಿತೀನಿ. ಎರಡನೇದು, ಚಳುವಳಿಯ ಬಗೆಗೆ ಮೇಲ್ಪದರದ ಮಾಹಿತಿಗಳನ್ನು ತಗೊಂಡು ದಲಿತ ಚಳುವಳಿಯನ್ನು ಅವಲೋಕನ ಮಾಡೋದು ಮತ್ತು ಇವ್ಯಾಲ್ಯೂಯೇಷನ್ ಮಾಡೋದು, ಇದು ಮತ್ತೊಂದು ಬಗೆಯ ತೊಡಕು. ಮೂರನೇ ಬಗೆಯ ತೊಡಕು ಏನಂತಂದ್ರೆ, ದಲಿತ ಚಳುವಳಿಯ ಬಗ್ಗೆ ಚರ್ಚೆ ಮಾಡುವಾಗ ವರ್ತಮಾನದಲ್ಲಿ ಕಣ್ಣಿಗೆ ರಾಚುವಂತಹ ಸಂಗತಿಗಳನ್ನ, ಅದರಲ್ಲೂ ಮೀಡಿಯಾದಲ್ಲಿ ಬರ್ತಕ್ಕಂಥ ಬಹಳ ರೋಚಕ ಸುದ್ದಿಗಳನ್ನ ರೆಫರ್ ಮಾಡಿ, ಇದುವೇ ಇಡೀ ದಲಿತ ಚಳುವಳಿಯ ದೇಹ, ಇಡೀ ದಲಿತ ಚಳುವಳಿಯ ಹೃದಯ ಭಾಗ ಅಂತ ಹೇಳ್ಬಿಟ್ಟು ಕೆಲವು ನಾಯಕರನ್ನ ಕೇಂದ್ರೀಕರಿಸಿ, ನಾಯಕರ ಬಗೆಗೆ ಇರ್ತಕ್ಕಂಥ ಪೂರ್ವಾಗ್ರಹಗಳನ್ನೇ ಕೇಂದ್ರೀಕರಿಸಿ ದಲಿತ ಚಳುವಳಿಗೆ ಶರ ಬರೆಯುವ ಒಂದು ಆಟಿಟ್ಯೂಡ್ ಇದೆ. ಇದು ಕೂಡ ದಲಿತ ಚಳುವಳಿಯನ್ನ ಕುರಿತು ಮಾತಾಡ್ಲಿಕ್ಕೆ ಇರ್ತಕ್ಕಂಥ ಬಹಳ ದೊಡ್ಡ ತೊಡಕು ಅಂತ ನಾನು ಭಾವಿಸ್ತೀನಿ.
ಇನ್ನು ದಲಿತ ಚಳವಳಿ ಹುಟ್ಟಿದ್ರ ಬಗ್ಗೆ ಅದು ಭದ್ರಾವತಿಯ ಯಾವುದು MPM ಕಾರ್ಖಾನೆಯ ಒಂದು ಸಣ್ಣ ಘಟನೆಯಿಂದ ನಡೀತು. ಅಲ್ಲಿಂದ ದಲಿತ ಚಳವಳಿಯನ್ನು ಪರಿಚಯ ಮಾಡತಕ್ಕಂತ ಒಂದು ಪದ್ಧತಿ ಇದೆ. ಬಿ ಕೃಷ್ಣಪ್ಪನವರು ಒಂದು ಸಣ್ಣ ಪ್ರತಿಭಟನೆ ತೊಡಗಿ ಆನಂತರ ದಲಿತ ಸಂಘರ್ಷ ಸಮಿತಿ ಆಗಿ ಇತ್ಯಾದಿ. ಬಟ್ ಈ ಎಲ್ಲ ಬರವಣಿಗೆಗಳಲ್ಲಿ, ಈ ಎಲ್ಲ ಅವಲೋಕನ ಮೌಲ್ಯಮಾಪನದಲ್ಲಿ ಬದಿಗೆ ಸೇರಿಸಿರುವ ಅತ್ಯಂತ ಮಹತ್ವದ ಸಂಗತಿ ಒಂದಿದೆ. ಅದೇನು ಅಂತಂದ್ರೆ, ಯಾವ ಹಿಸ್ಟಾರಿಕಲ್ ಕಾಂಟ್ರಡಿಕ್ಷನ್ ಅಲ್ಲಿ ದಲಿತ ಚಳವಳಿ ಹುಟ್ಟಿತು? ಇಟ್ ಇಸ್ ಇಂಪಾರ್ಟೆಂಟ್ ಕ್ವಶನ್. ಈ ಕ್ವಶನ್ ಅನ್ನ ದಲಿತ ಚಳವಳಿಯನ್ನು ಕುರಿತು ಮಾತಾಡಿರ್ತಕ್ಕಂಥ ಎಲ್ಲ ವಿದ್ವಾಂಸರು ಇದುವರೆಗೂ ಅಟೆಂಡ್ ಮಾಡಿಲ್ಲ, ಅದ್ರ ಬಗ್ಗೆ ಆಲೋಚನೆ ಮಾಡಲಿಲ್ಲ. ಯಾವ ಚಾರಿತ್ರಿಕ ವೈರುಧ್ಯದಲ್ಲಿ, ಯಾವ ಚಾರಿತ್ರಿಕ ಸಂದರ್ಭದಲ್ಲಿ ದಲಿತ ಚಳವಳಿ ಹುಟ್ಟಿತು? 1974. ಈಗಾಗಲೇ ಗೊತ್ತಿರತಕ್ಕಂಥ ಮಾಹಿತಿ, ನಾನು ಅದಕ್ಕೆ ವಿವರಣೆ ಕೊಡಲ್ಲ. 1974 ಅಂದ್ರೆ ಇಂಡಿಯಾಕ್ಕೆ ಅಧಿಕಾರ ಹಸ್ತಾಂತರ ಆಗಿ ಎಷ್ಟು ವರ್ಷ ಆಗಿತ್ತು? 27 ವರ್ಷ ಆಗಿತ್ತು, ಹೆಚ್ಚು ಕಡಿಮೆ 27-25 ವರ್ಷ ಆಗಿತ್ತು. ಇಂಡಿಯಾದಲ್ಲಿ ಭಾರತ ಸಂವಿಧಾನ ಜಾರಿಗೆ ಬಂದು 24 ವರ್ಷ ಆಗಿತ್ತು. ಇದನ್ನ ಅತ್ಯಂತ ಮುಖ್ಯವಾದ ಒಂದು ಚಾರಿತ್ರಿಕ ಬಿಂದು, ಚಾರಿತ್ರಿಕ ಸಂಗತಿ ಅಂತ ನಾವು ಪರಿಗಣಿಸಬೇಕು. ಆದರೆ ಅಧಿಕಾರ ಹಸ್ತಾಂತರ ಆಗಿ ಕಾಲು ಶತಮಾನ. ಇಂಡಿಯಾದಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಜಾರಿ ಬಂದು 24-25 ವರ್ಷ. ಹಾಗಿದ್ರೆ ಅನ್ಯಾಯ, ಶೋಷಣೆ, ಅಪಮಾನ, ದೌರ್ಜನ್ಯ, ಲೂಟಿ ಇವುಗಳನ್ನು ವಿರೋಧಿಸಿ ಒಂದು ಚಳವಳಿ ಯಾಕೆ ಹುಟ್ಟಬೇಕು? ಯಾಕೆ ಹುಟ್ಟಬೇಕಾಗಿತ್ತು ಚಳವಳಿ? ಅರೆ, ಸ್ವಾತಂತ್ರ್ಯ ಬಂದಿದೆ ಅಂತ ಹೇಳ್ತೀವಿ, ಪ್ರಜಾಪ್ರಭುತ್ವ ಇದೆ ಅಂತ ಹೇಳ್ತೀವಿ, ಸಂವಿಧಾನ ಇದೆ ಅಂತ ಹೇಳ್ತೀವಿ. ಸಂವಿಧಾನದ ಆಶಯಗಳಲ್ಲಿ 50%, 100% ಬೇಡ, 50% ಪ್ರಜಾಪ್ರಭುತ್ವದ ಆಶಯಗಳಲ್ಲಿ 50 ಭಾಗ ಅನುಷ್ಠಾನಕ್ಕೆ ಬಂದಿದ್ರೆ ಕರ್ನಾಟಕದಲ್ಲಿ ದಲಿತ ಚಳವಳಿ ಹುಟ್ಟುತ್ತಾ ಇರಲಿಲ್ಲ, ಸಾಧ್ಯನೇ ಇಲ್ಲ. ಹಾಗಿದ್ರೆ ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥ ದಲಿತ ಚಳವಳಿ 25 ವರ್ಷಗಳ ಸ್ವಾತಂತ್ರ್ಯ ಅಂತ ಏನು ಕರಿತೀವಲ್ಲ ಅದಕ್ಕೆ, ಮತ್ತು 22-23 ವರ್ಷಗಳ ಸಂವಿಧಾನ ಜಾರಿಗೆ ಬಂತಂತ ಹೇಳ್ತೀವಲ್ಲ ಆ ಘಟನೆಗೆ ಅಥವಾ ಆ ಚಾರಿತ್ರಿಕ ಸಂದರ್ಭಕ್ಕೆ ಬರೆದಿರುವಂತಹ ಅತ್ಯಂತ ವಿಷಾದಕರವಾದ, ಅತ್ಯಂತ ಕ್ರೂರವಾದ, ಏನಂತ ಕರಿಬೇಕು ಅದಕ್ಕೆ? ಏನು ವಾಕ್ಯ ಅದು? ಏನು ವಾಕ್ಯ ಅಂತ ಹೇಳ್ತೀವಿ ನಾವು? ಭಾಷ್ಯ. ಸಂಸದೀಯ ಪ್ರಜಾಪ್ರಭುತ್ವದ 25 ವರ್ಷಗಳ ಕಾಲಕ್ಕೆ ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನುಷ್ಠಾನಕ್ಕೆ ಬಂದು 22-23 ವರ್ಷಗಳ ಚಾರಿತ್ರಿಕ ಸಂದರ್ಭಕ್ಕೆ ದಲಿತ ಚಳವಳಿ ಬರೆದಿರ್ತಕ್ಕಂಥ ವಿಷಾದಕರವಾದ ಭಾಷೆ. ಇನ್ನು ಕೆಲವು ಬರಹಗಾರರು, ಬರವಣಿಗೆಗಳು, ಇನ್ನು ಕೆಲವು ವಿದ್ವಾಂಸರು ಇಲ್ಲ ಕರ್ನಾಟಕದ ದಲಿತ ಚಳವಳಿ ಮಹಾರಾಷ್ಟ್ರದ ದಲಿತ ಚಳವಳಿಯಿಂದ ಇನ್ಫ್ಲೂಯೆನ್ಸ್ ಆಗಿ ಬಂತು, ಆಂಧ್ರದ ಏನು ದಲಿತ ಚಳವಳಿ ಇನ್ಫ್ಲೂಯೆನ್ಸ್ ಆಗಿ ಬಂತು. ಇಲ್ಲ, ಇಟ್ಸ್ ಅ ಮೆಕಾನಿಕಲ್ ಅಂಡರ್ಸ್ಟ್ಯಾಂಡಿಂಗ್. ಬಿ ಕೃಷ್ಣಪ್ಪನವರು, ಮಹಾದೇವ್ ಅವರು ಮುಂತಾದವರೆಲ್ಲ ಇಲ್ಲಿ ಕರ್ನಾಟಕದ ಚಳವಳಿ ಮಾಡುವಾಗ ಮಹಾರಾಷ್ಟ್ರ ಚಳವಳಿಯನ್ನು ಅಧ್ಯಯನ ಮಾಡಿದ್ದಾಗ್ಲಿ, ಆಂಧ್ರ ಚಳವಳಿಯನ್ನು ಅಧ್ಯಯನ ಮಾಡಿದ್ದಾಗ್ಲಿ ಇಲ್ಲ. ಒಂದು ಸಮಾಜದಲ್ಲಿ ಒಳಗಡೆ ಇರತಕ್ಕಂತಹ ಆಂತರಿಕ ವೈರುಧ್ಯಗಳ ಅತ್ಯಂತ ತೀವ್ರತರವಾದ ಕುದಿತವೇ ಚಳುವಳಿಯನ್ನು ಹುಟ್ಟಿಸುತ್ತದೆ ಹೊರತು ಹೊರಗಿನ ಪ್ರಭಾವಗಳು ನೆಪ ಮಾತ್ರ. ಅಧ್ಯಯನಕಾರರು ಅಲ್ಲಿಗಿಲ್ಲಿಗೂ ಹೋಲಿಕೆ ಮಾಡಿ ಆಂಧ್ರದ ಪ್ರಭಾವ, ಮಹಾರಾಷ್ಟ್ರ ದಲಿತ ಚಳುವಳಿ ಪ್ರಭಾವ ಅಂತ ಹೇಳಿದರೆ ಇದನ್ನು ನಾನು ಮೆಕಾನಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ನಾನು ಕರಿತೀನಿ. ಹಾಗಿದ್ರೆ ನಿರ್ದಿಷ್ಟವಾಗಿ 74ನೇ 75ನೇ ಇಸ್ವಿಗೆ ಏನಾಗಿತ್ತು? 25 ವರ್ಷಗಳಲ್ಲಿ ಇಡೀ ಫ್ಯೂಡಲ್ ಸೊಸೈಟಿ ಒಳಗಡೆ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. 2-3 ರಾಜ್ಯಗಳನ್ನು ಹೊರತುಪಡಿಸಿದ್ರೆ ಎಂಟೈರ್ ಇಂಡಿಯಾದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಂತ ಬಹುತೇಕ ರಾಜ್ಯಗಳಲ್ಲಿ, ಅದನ್ನು ನಾನು ನಿರ್ದಿಷ್ಟವಾಗಿ ಕರ್ನಾಟಕಕ್ಕೆ ಬರ್ತೀನಿ. ಕರ್ನಾಟಕದ ಒಂದು ಮ್ಯಾಪ್ ಅಂತ ತಗೊಂಡ್ರೆ ವಿಶೇಷವಾಗಿ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದೇ ದಲಿತರ ಉದ್ಧಾರಕ್ಕಾಗಿ, ಕೊಲೆಮಾದಕರ ಉದ್ಧಾರಕ್ಕಾಗಿ, SC/STಗಳ ಉದ್ಧಾರಕ್ಕಾಗಿ, ಕಾನೂನು ಇರೋದು ಇವರಿಗಾಗಿ, ಪೊಲೀಸ್ ಇರೋದು ಇವರಿಗಾಗಿ, ಇವ್ರ ಉದ್ಧಾರವೇ ಸರ್ಕಾರದ ಉದ್ಧಾರ, ಸರ್ಕಾರ ಇರದೇ ಇವರಿಗಾಗಿ ಅಂತ ಹೇಳ್ಬಿಟ್ಟು ದೊಡ್ಡ ಸೋಷಿಯಲ್ ಒಪಿನಿಯನ್ನ ಕ್ರಿಯೇಟ್ ಮಾಡಲಾಯಿತು. ಮೈಸೂರು ಬೆಲ್ಟಲ್ಲಿ ನಮ್ಮ ಸೋಮಶೇಖರ್ ಸರ್ ಇದ್ದಾರೆ, ಗೊತ್ತಿದೆ. ಅಲ್ಲಿ ಅಸ್ಪೃಶ್ಯರನ್ನ ಅಥವಾ ದಲಿತರನ್ನ AKS ಅಂತ ಕರೀತಾರೆ. AK ಕಾಲೋನಿ, AKS. ಅಲ್ಲಿ ಏನಂತಂದ್ರೆ AKS ಅಂತ ಕರೆಸಿಕೊಳ್ಳುವುದು ಅಪಮಾನ ಸಾಮಾಜಿಕವಾಗಿ, AKS ಅಂತ ಕರೆಯುವುದು ಮೇಲ್ಜಾತಿಗಳಿಗೆ ಅಭಿಮಾನ. ಅಭಿಮಾನ ಮತ್ತು ಅಪಮಾನಗಳ ಸಂಘರ್ಷದ ಒಳಗಡೆ ಒಂದು ಚಳವಳಿ ಹುಡುತ್ತದೆ. ಸೊ ಯಾವಾಗ ಸರ್ಕಾರ ಇರೋದು, ಇಂದಿರಾ ಗಾಂಧಿ ಇರೋದು, ಇವ್ರ ಉದ್ಧಾರಕ್ಕಾಗಿ ಏನಂತ ಸೋಷಿಯಲ್ ಒಪಿನಿಯನ್ ಕ್ರಿಯೇಟ್ ಆಯ್ತಲ್ಲ, ಈ ಚಾರಿತ್ರಿಕ ಸಂದರ್ಭದಲ್ಲಿ ಅಲ್ಲಿ ಬಿಡಿಯಾಗಿ ಸರ್ಕಾರವೇ ಕೊಟ್ಟಂತ ಎಜುಕೇಶನ್ ಪಡೆದಂತ ಜನ, ಅವರಿಗೆ ನಮ್ಮ ಬದುಕು ಇದು ಬದುಕಲ್ಲ, ನಮ್ಮದು ಎಂತ ಬದುಕು? ಒಡ್ಡರೋರೆಯ ನಾವು ಇದುವರೆಗೂ ಹೆಡ್ಡರಂತೆ ಬದುಕಿದ ಒಡ್ಡರೋರೆಯ ನಾವು. ಅಯ್ಯೋ ನಮ್ಮ ಮನುಷ್ಯರಲ್ಲಪ್ಪ ಒಡ್ಡರು ನಾವು. ಅವಾಗ ದಲಿತರು ಹಾಡು ಹೇಳಿದ್ರು, ದಲಿತರೆಲ್ಲರೂ ಕೂಡಿ ಸಂಘಟಿತ
ಗೊಂಡು ಹೂಡ್ಯಾರೋ ನಾಡಾಗ, ಗೊಂಡು ಹೂಡ್ಯಾರೋ ನಾಡಾಗ ಅಣ್ಣಯ್ಯ ಕೆಂಪು ದಿವಟಿಗೆ ಊರಿದಾವು. ಬರುತ್ತೇವು ನಾವು ಬರುತ್ತೇವು, ಬರುತ್ತೇವು ನಾವು ಬರುತ್ತೇವು, ಯುಗ ಯುಗಗಳಿಂದ ನೀವು ತುಳಿದ ಜನಗಳ ಕೊರಳ ದನಿಗಳು ನಾವು. ಅಸಮಾನತೆಯನ್ನು ಸುಟ್ಟು ಬಿಡಲು ಭುಗಿಲೆದ್ದ ಬೆಂಕಿಯ ಜ್ವಾಲೆಗಳು, ಭುಗಿಲೆದ್ದ ಬೆಂಕಿಯ ಜ್ವಾಲೆಗಳು. ಯಾವ ಶೋಷಕರು, ಯಾವ ಶೋಷಕ ವರ್ಗ ದುಡಿಯುವ ವರ್ಗವಲ್ಲ, ಅಪಮಾನದಿಂದ ಅನುಮಾನದಿಂದ ತುಚ್ಛವಾಗಿ ನೀಚತನದಿಂದ ಕಾಣ್ತಿದ್ರಲ್ಲ, ಇವರಿಗೆ ಅಕ್ಷರ ಶಿಕ್ಷಣವೇ ಒಂದು ಹೊಸ ಪ್ರಜ್ಞೆಯನ್ನ, ಹೊಸ ಲೋಕದ ಅನುಭವವನ್ನು ಕಲಿಸಿತು. ಆ ಶಿಕ್ಷಣ ಏನನ್ನು ಕಲಿಸಿತಲ್ಲ, ಅದರ ಜೊತೆಗೆ ಕಲಿಸದೇ ಇರೋದು ಕೂಡ ಇದೆ. ಒಂದಷ್ಟನ್ನು ಕಲಿಸಿತು, ಒಂದಷ್ಟನ್ನು ಕಲಿಸಲಿಲ್ಲ. ನಾವೆಲ್ಲ ಪ್ರೈಮರಿ ಸ್ಕೂಲಲ್ಲಿ ಒಂದು ಹಾಡನ್ನು ಹೇಳ್ತಿದ್ವು. ಇದು ಪದ್ಯ 4ನೇ ಕ್ಲಾಸಲ್ಲಿ 5ನೇ ಕ್ಲಾಸಲ್ಲಿ ಐತಿ, ಈಗ ಇಲ್ಲ ಅಂತ ಕಾಣ್ತದೆ. ನಮ್ಮ ನಾಡಿದು ನಮ್ಮದು, ಚೆಲುವ ಕನ್ನಡ ನಾಡಿದು, ಚಿನ್ನ ಬೆಳೆಯುವ ನಾಡಿದು, ಹೊನ್ನು ಬೆಳೆಯುವ ನಾಡಿದು, ನಮ್ಮ ನಾಡಿದು ನಮ್ಮದು. ಹೊನ್ನೆಲ್ಲಿ ಬೆಳೀತಿದ್ರು, ಚಿನ್ನ ಎಲ್ಲಿ ಬೆಳೀತಿದ್ರು, ಐ ಡೋಂಟ್ ನೋ, ವಿ ಡೋಂಟ್ ನೋ. ಆದ್ರೆ ದಲಿತ ಸಂಘರ್ಷ ಸಮಿತಿ ಹೇಳ್ಕೊಡ್ತು, ಹೊನ್ನು ಎಲ್ಲಿ ಚಿನ್ನ ಬೆಳೀತಾರೆ, ಎಲ್ಲಿ ಬೆಳ್ಳಿ ಬೆಳೀತಿದ್ರೆ ಗೊತ್ತಿಲ್ಲ. ಕೊಲೆಸುಲಿಗೆ ನಾಡೊಳಗೆ ಅವಮಾನ ಅತ್ಯಾಚಾರ, ಕೊಲೆಸುಲಿಗೆ ನಾಡೊಳಗೆ ಅವಮಾನ ಅತ್ಯಾಚಾರ. ನಾಡಲ್ಲವೋ ಇದು ವಿಷದ ಸಮುದ್ರ, ವಿಷದ ಸಮುದ್ರವ ಕಡೆಯುತ್ತ ಬಂದೆವು ನಾವು. ಅಮೃತ ಕಾಣದೆ ಕಗಲಾಗಿ ನಿಂತೇವಲ್ಲೋ. ಶಾಲಾ ಕಾಲೇಜಲ್ಲಿ ಹೇಳ್ಕೊಟ್ಟ ಶಿಕ್ಷಣ ಒಂದು ಬಗೆಯ ಎಚ್ಚರಿಕೆಯನ್ನು ಕೊಟ್ಟದ್ದು ನಿಜ, ಅದ್ರ ಜೊತೆಗೆ ವಾಸ್ತವವನ್ನು ಮರೆಮಾಚಿದ್ದು ಅಷ್ಟೇ ನಿಜ. ಆದ್ರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಳೆದ 50 ವರ್ಷಗಳ ಅವಧಿಯಲ್ಲಿ ಇಟ್ಸ್ ಆನ್ ಓಪನ್ ಯೂನಿವರ್ಸಿಟಿ. ಇದು ಮುಕ್ತ ವಿಶ್ವವಿದ್ಯಾಲಯ. ಅಲ್ಲಿ ಬಂದು ಕಲಿಯದೇ ಇದ್ದವರೇ ಇಲ್ಲ, ಮತ್ತು ಆ ಚಳುವಳಿಯಿಂದ ಕಲಿಯದಿದ್ದವರೇ ಇಲ್ಲ, ಮತ್ತು ಆ ಚಳುವಳಿ ಕಲಿಸಿದವರಿದ್ದಾರೆ, ಕಲಿತವರು ಕೂಡ ಇದ್ದಾರೆ. ಇದು ಜಾತ್ಯತೀತವಾದ ಚಳುವಳಿ. ಕೇವಲ ಅಸ್ಪೃಶ್ಯರ ದಲಿತರು ಮಾತ್ರನೇ ಅಲ್ಲಿ ಇರಲಿಲ್ಲ. ಸೊ 70-75ರ ಹೊತ್ತಿಗೆ ಫ್ಯೂಡಲ್ ಸೊಸೈಟಿ ಒಳಗಡೆ ತುಳಿಯುವವರ, ದಮನ ಮಾಡುವವರ ಒಂದು ಏನಾಯ್ತು, ದ್ವೇಷ, ಅಸೂಯೆ ಅದು ಹೆಪ್ಪುಗಟ್ಟಿದೆ. ಅದ್ರ ಜೊತೆಗೆ ಶಿಕ್ಷಣ ಪಡೆದಂತ ಜನರಿಗೆ ಒಂದು ಸ್ವಾಭಿಮಾನ ಬಂತು. ಈ ಸ್ವಾಭಿಮಾನ ಮತ್ತು ಅವರ ದಮನ ಇವೆರಡರ ಕರ್ಷಣದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹುಟ್ಟಿತು. ಬಾಬಾ ಸಾಹೇಬರು ಇಡೀ ಇಂಡಿಯನ್ ಸೊಸೈಟಿಯನ್ನ ಅವಲೋಕನ ಮಾಡಿ ಅತ್ಯಂತ ಸೂಕ್ಷ್ಮವಾದ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಅಂತಂದ್ರೆ, ಶೋಷಣೆ ಮಾಡುತ್ತಾ ಬದುಕುವುದು ಘನತೆಯ ಬದುಕು ಅಲ್ಲ, ಶೋಷಣೆ ಮತ್ತು ಅಪಮಾನವನ್ನ ಅನುಭವಿಸಿ ಬದುಕುವುದು ಘನತೆಯ ಬದುಕು ಅಲ್ಲ. ಹಾಗಾಗಿ ಬದುಕುವುದಕ್ಕೂ ಮತ್ತು ಘನತೆಯಿಂದ ಬದುಕುವುದಕ್ಕೂ ವ್ಯತ್ಯಾಸ ಇದೆ. ಸೊ ಘನತೆಯಿಂದ ಬದುಕುವ ಬದುಕನ್ನು ಕಲಿಸಿದ್ದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ. ನಮಗೆ ಇವತ್ತು ಪ್ರಗತಿಪರ ಸಾಹಿತಿಗಳು, ಪ್ರಗತಿಪರ ಪತ್ರಕರ್ತರು ಅಂತ ಎಲ್ಲ ವಿಶೇಷಣಗಳನ್ನು ಕೇಳ್ತಿರಲ್ಲ, ಈ ಪ್ರಗತಿಪರ ಎಂಬ ವಿಶೇಷಣ ಲಭ್ಯವಾಗಿದ್ದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ನಾನು ನಿಂತಿದ್ದೆ. ಆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಬ್ಯಾನರ್ ಅಡಿಗೆ ಬಂದವರು ಎಲ್ಲರೂ ಕೂಡ ಅವರು ದಲಿತೇತರಾಗಿದ್ದರು. ದಲಿತರಾಗಿದ್ರೆ ದಲಿತ ಪತ್ರಕರ್ತರು, ದಲಿತ ಸಾಹಿತ್ಯ ಆಗ್ತಿದ್ರು. ದಲಿತ ಅಲ್ದವ್ರು ಬಂದ ಕಾರಣಕ್ಕಾಗಿ ಅವರು ಪ್ರಗತಿಪರ ಸಾಹಿತಿಗಳಾದ್ರು, ಪ್ರಗತಿಪರ ಪತ್ರಕರ್ತರು ಆಗ. ಇದು ಬಾಬಾ ಸಾಹೇಬರು ಇನ್ನೊಂದು ಮಾತು ಹೇಳ್ತಾರೆ, ಇಂಡಿಯಾದ ಕ್ಯಾಸ್ಟ್ ಸಿಸ್ಟಮ್ ಒಳಗಡೆ, ಈ 7 ಶ್ರೇಣಿ ಒಳಗಡೆ ತುಳಿಯುವರ ಮನೋಧರ್ಮ ಹೇಗಿದೆ ಅಂತಂದ್ರೆ, ಅಪಮಾನ ಮಾಡುವವರ ಮನೋಧರ್ಮ, ತುಳಿಯುವರ ಮನೋಧರ್ಮ ಹೇಗಿದೆ ಅಂತಂದ್ರೆ, ಅವ್ರ ಒಳಗಡೆ ಮತ್ತಷ್ಟು ಶೋಷಣೆ ಮಾಡಬೇಕು, ಕೆಳ ಜಾತಿಗಳನ್ನ, ಮಹಿಳೆಯರನ್ನ ಮತ್ತಷ್ಟು ಅವಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಪರಸ್ಪರ ಪೈಪೋಟಿ ಇದೆ ಅಂತ ಅವ್ರಿಗೆ. ನಾನು ಹೇಳ್ತೀನಿ, ಕಮ್ಯುನಿಕೇಟ್ ಆಯ್ತು ಅಂತ ಹೇಳಿದ್ದೀನಿ. ಅಂದ್ರೆ ದಲಿತೇತರಲ್ಲಿ 2-3 ಬಲಾಢ್ಯ ಜಾತಿಗಳು ಬರ್ತವೆ. ಅದರಲ್ಲಿ ಯಾರೋ ಒಂದು ಜಾತಿಯವರು ದಲಿತರು ಬಹಿಷ್ಕಾರ ಹಾಕಿದ್ರು ಅಂತ ತಿಳ್ಕೊಳ್ಳಿ, ಮತ್ತೊಂದು ಜಾತಿಯವರೇ ಬಹಿಷ್ಕಾರ ಹಾಕ್ಬಿಟ್ರ ಸಾಲದು, ಅವ್ರ ಕಾಲ ಬರ್ಬೇಕಂತ ಕಾರಣ. ಮತ್ತೊಂದು ಜಾತಿಯವರು ಅವ್ರ ಕಾಲು ಮುರಿದ್ರ ಬೇಡ, ಮನೆಗೆ ಕೂಡ ಬೆಂಕಿ ಹಾಕ್ಬೇಕು, ಸುಟ್ಬಿಡ್ಬೇಕು. ಸುಟ್ರಲ್ವಾ? ಬೆಂಡಿಗೆರಲ್ಲಿ ಮಲವನ್ನ ಬಾಯಿಗೆ ತುರುಕಿದ್ರು, ತಿನ್ನಿಸಿಲ್ಲ. ದಯವಿಟ್ಟು ಮಲ ತಿನ್ನಿಸಿದಾರ ಅಂತ ಹೇಳ್ಬೇಡ್ರಿ, ಬರಿಬೇಡ್ರಿ. ಅದನ್ನ ಬರ್ದಿದ್ರೆ ಬರೆ ಕಳಿಸ್ರಿ. ಮಲವನ್ನ ತಿನ್ನಿಸುವುದಕ್ಕೂ ಮಲವನ್ನು ತುರುಕುವುದಕ್ಕೂ ವ್ಯತ್ಯಾಸ ಇದೆ. ತಿನ್ನುವ ಕ್ರಿಯೆ ಬೇರೆ, ತುರುಕುವ ಕ್ರಿಯೆ ಬೇರೆ. ತಿನ್ನುವುದಂತಂದ್ರೆ ತಿನ್ನುವವರಿಗೂ ತಿನ್ನಿಸುವವರಿಗೂ ಒಪ್ಪಂದ ಇರ್ತದೆ.
ಬಾಯಿಗೆ ಹಾಕಿ ನುಂಗ್ತಾರೆ, ಅದು ತಿನ್ನುವ ಕ್ರಿಯೆ. ಆದ್ರೆ ಬೆಂಡಿಗೆಯಲ್ಲಿ ತಿನ್ಸಿದ್ದಲ್ಲ, ಬಾಯಿಗೆ ತುರುಕಿದ್ದು ಅದು ಹಿಂಸಾತ್ಮಕವಾದದ್ದು, ಅದು ಕ್ರೂರವಾದದ್ದು. ದಯವಿಟ್ಟು ಇನ್ನು ಮುಂದೆ ಯಾರು ಕೂಡ ಮಲವನ್ನ ತಿನ್ನಿಸಿದ ಪ್ರಕರಣ ಅಂತ ಕೋಟ್ ಮಾಡಬೇಡ್ರಿ, ಮಲವನ್ನ ತುರುಕಿದ ಪ್ರಕರಣ ಅಂತ ಕೋಟ್ ಮಾಡ್ಬೇಕಂತ ಹೇಳ್ತಾರೆ. ಕಂಬಾಲಪಲ್ಲಿಯಲ್ಲಿ ನಮ್ಮ ಅಣ್ಣ ತಮ್ಮದಿರು 7 ಜನ ದಲಿತರನ್ನ, ಜೀವಂತ ದಲಿತರನ್ನ ಹಾಡಗಲು ಗುಡಿಸ್ಲಿಕ್ಕೆ ಕೂಡಿ ಹಾಕ್ಬಿಟ್ಟು ಬೆಂಕಿ ಹಾಕಿ ಸುಟ್ರಲ್ಲ. ಎಂಥ ಭಾರತ ಇದು, ಭವ್ಯ ಭಾರತ. ಇದೇ ಭಾರತವನ್ನ ಕುರಿತು ಸ್ವಾಮಿ ವಿವೇಕಾನಂದರು 1993ನೇ ಇಸ್ವಿಯಲ್ಲಿ ಜಗತ್ತಿನಾದ್ಯಂತ ಕೊಂಡಾಡಿದ್ರು ಅಲ್ವಾ. ಇದೇ ಭಾರತವನ್ನ ಗಾಂಧೀಜಿಯವರು ಸಭ್ಯ ಭಾರತ ಅಂತ ಕರೆದ್ರು. ಇದೇ ಭಾರತವನ್ನ ಗಾಂಧೀಜಿಯವರು ರಾಮರಾಜ್ಯ ಮಾಡ್ತೀನಿ ಅಂತ ಹೇಳಿದ್ರು. ಅಂದ್ರೆ ನಾನು ಏನನ್ನು ಕಾನ್ಸಂಟ್ರೇಷನ್ ಮಾಡ್ತಿದ್ದೇನೆ ಅಂತಂದ್ರೆ, ಸಾಮಾಜಿಕ ವೈರುಧ್ಯಗಳನ್ನ ಅತ್ಯಂತ ಸೂಕ್ಷ್ಮ ಗಮನಿಸಬೇಕು ಅನ್ನುವಂತ ಒಂದು ಕಾಲನ್ನು ಕೊಟ್ಟಿದ್ದು, ಆ ವ್ಯೂಸ್ ಅನ್ನು ಕೊಟ್ಟಿದ್ದು ದಲಿತ ಚಳುವಳಿ. ಸೊ ದಲಿತ ಚಳುವಳಿ ಅದರ ಅಂಗಭಾಗಗಳು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒಂದು, ಕರ್ನಾಟಕ ಸಮತಾ ಸೈನಿಕ ದಳ ಒಂದು, ಪ್ರಜಾ ವಿಮೋಚನಾ ಚಳುವಳಿ ಒಂದು, ದಲಿತ ವಿದ್ಯಾರ್ಥಿ ಒಕ್ಕೂಟ ಒಂದು, ದಲಿತ ಮಹಿಳಾ ಒಕ್ಕೂಟ ಒಂದು, ಮತ್ತು ದಲಿತ ಸಾಹಿತ್ಯ ಒಂದು, ಹೋರಾಟದ ಹಾಡು ಒಂದು. ಹೀಗೆ ಬೇರೆ 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 ಅಂಗಭಾಗಗಳಿದೆ. ಇವೆಲ್ಲವೂ ಸೇರಿ ದಲಿತ ಚಳುವಳಿ. ಬಟ್ ನಮಗಿರ್ತಕ್ಕಂಥ ಸೋರ್ಸಸ್ ಏನಪ್ಪ ಅಂದ್ರೆ, ಕಳೆದ 15-20 ವರ್ಷಗಳಲ್ಲಿ ದಲಿತ ಚಳುವಳಿಗಳು ವಿಘಟನೆಗೊಂಡು ಊರಿಗೊಬ್ರು ಕೇರಿಗೊಬ್ರು, ಆಮೇಲೆ ಅನೇಕ ಬಗೆಯ ನಾಯಕ ಕೇಂದ್ರಿತ ಚಳುವಳಿಗಳು ಇರೋದ್ರಿಂದ ಈ ಚಳುವಳಿ ಬಗ್ಗೆ ಎಲ್ಲೇ ಮಾತಾಡಿದ್ರು ಕೂಡ ಸರ್ ಅಲ್ಲೊಬ್ಬ ಲಂಚ ತಗೊಂಡ ಅಂತ ಹೇಳ್ತಾರೆ, ಸರ್ ಇಲ್ಲೊಬ್ಬ ಮತ್ತೇನೋ ಮೋಸ ಮಾಡ್ದ ಅಂತ ಹೇಳ್ತಾರೆ, ಸರ್ ಅಲ್ಲೊಬ್ಬ ನೌಕರಿ ಕೊಡಿಸ್ತಂತ 20 ಲಕ್ಷ ತಗೊಂಡ್ಬಿಟ್ಟೆ ಸರ್, ನೌಕರಿನ ಕೊಡಿಸ್ಲಿಲ್ಲ ಅಂತ ಹೇಳ್ತಾರೆ. ಈ ಪ್ರಶ್ನೆಗಳು ಸುಳ್ಳು ಅಂತ ನಾನು ಹೇಳ್ತಿಲ್ಲ, ಇದು ವಾಸ್ತವ ಅಂತ ಹೇಳ್ತಿಲ್ಲ. ಅದ್ರ ಬಗೆಗೆ ನಾವು ಕಾನ್ಸಂಟ್ರೇಷನ್ ಮಾಡೋದಕ್ಕಿಂತ ಹೆಚ್ಚಾಗಿ ಕರ್ನಾಟಕದ ದಲಿತ ಚಳವಳಿಯನ್ನ ಅದರ ಆರಂಭದ ದಿನಗಳಲ್ಲಿ ಕಟ್ಟಲಿಕ್ಕೆ ಶ್ರಮ ಹಾಕಿದಂಥವರ ಕಾರ್ಯಕರ್ತರು ಮತ್ತು ನಾಯಕರ ಪರಿಸ್ಥಿತಿಯ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ. ಆ ಮಾಹಿತಿಯ ಗೈರು ಹಾಜರಿಯಲ್ಲಿ ಇವತ್ತಿನ ದಲಿತ ಚಳವಳಿಗೆ ನಮ್ಮದಾಗಿರ್ತಕ್ಕಂಥ ಭಾಷೆಯನ್ನು ಬರಿತಾ ಇದ್ವಿ. ಕರ್ನಾಟಕ ದಲಿತ ಚಳವಳಿಯ ಆರಂಭದ ದಿನಗಳಲ್ಲಿ ಕಟ್ಟುವಾಗ ಹೈಯರ್ ಎಜುಕೇಶನ್ಗೆ ಹೋಗಬಹುದಾದ್ರೂ ಹೈಯರ್ ಎಜುಕೇಶನ್ಗೆ ಹೋಗಲಿಲ್ಲ. PUC ನಿಲ್ಲಿಸಿ ಚಳವಳಿಗೆ ಬಂದ್ರು, BA ನಿಲ್ಲಿಸಿ ಚಳವಳಿಗೆ ಬಂದ್ರು, SSLC ಪಾಸ್ ಆಗಿ PUC ಹೋಗ್ಲಿಲ್ಲೇ ಚಳವಳಿಗೆ ಬಂದ್ರು. ಅಷ್ಟು ಮಾತ್ರ ಅಲ್ಲ, ಕನಿಷ್ಠ 5-6 ಜನ ನೌಕರಿಲಿದ್ದು ನೌಕರಿಗೆ ರಿಸೈನ್ ಮಾಡಿ ಚಳವಳಿ ಒಳಗಡೆ ಬಂದ್ರು. ನಮಗೂ ನಿಮಗೆಲ್ಲರಿಗೆ ಇರ್ತಕ್ಕಂಥ ಪರಿಚಿತರು ಕೋಟಗನಹಳ್ಳಿ ರಾಮಯ್ಯ ಬ್ಯಾಂಕ್ ಎಂಪ್ಲಾಯ್. ದಲಿತ ಚಳವಳಿಯನ್ನ ಕಟ್ಟುವ ಸಲುವಾಗಿ ಅವರು ತಮ್ಮ ನೌಕರಿಗೆ ರಿಸೈನ್ ಮಾಡಿಬಿಟ್ಟು ಚಳವಳಿಗೆ ಬಂದರು. ಇಂತಹ ಉದಾಹರಣೆಗಳನ್ನು ಬದಿಗಿಟ್ಟು ದಲಿತ ಚಳವಳಿಯನ್ನ ನಾವು ಅವಲೋಕನ ಮಾಡಲಿಕ್ಕೆ ಬರೋದಿಲ್ಲ. ಸೊ ದಲಿತ ಚಳವಳಿಯ ಬಹಳ ದೊಡ್ಡ ವ್ಯೂ ಪಾಯಿಂಟ್ ಏನಂತಂದ್ರೆ, ಅದು ಕೊಟ್ಟಿರ್ತಕ್ಕಂಥ ಥಿಯರಿ, ಅದು ಕೊಟ್ಟಿರ್ತಕ್ಕಂಥ ಕಣ್ಣೋಟ ಏನಂತಂದ್ರೆ, ದಲಿತ ಚಳವಳಿಯ ಜೊತೆಲೇ ದಲಿತ ಹೋರಾಟದ ಹಾಡುಗಳು, ದಲಿತ ಸಾಹಿತ್ಯ ಸೃಷ್ಟಿ ಆಯ್ತಲ್ಲ. ದಲಿತ ಸಾಹಿತ್ಯ ಸೃಷ್ಟಿ ಆದ್ಮೇಲೆ ದಲಿತ ಸಾಹಿತ್ಯವನ್ನು ಕುರಿತ ವಿಮರ್ಶೆಗಳು ಬಂದು, ದಲಿತ ಸಾಹಿತ್ಯವೇ ತಾನು ಒಂದು ವಿಮರ್ಶಾ ಸಾಹಿತ್ಯವಾಗಿ ಅದು ಹುಟ್ಟಿದೆದ್ದಿತ್ತು ಮತ್ತು ಅದು ತನ್ನದಾಗಿರ್ತಕ್ಕಂಥ ಪಾಯಿಂಟ್ ಆಫ್ ವ್ಯೂನ ನಿರ್ಮಾಣ ಮಾಡಿತು. 1980